ಅಲ್ಲ ನನ್ನ ಮಗ ಇಷ್ಟ ಆಗೈತೆ, ಒಂದು ಮಾತು ಹೇಳಿಲ್ವಲ್ಲ ನನ್ಗೆ ಹಿಂಗೆ ಆಗೈತೆ ಕಣಮ್ಮ ಅಂತ ಹೇಳಿ ಅದೆಲ್ಲ ಹೋಗ್ಲಿ. ಅದು ಯಾವ್ದೋ ಹುಡುಗಿನ ಕರ್ಕೊಬಿಟ್ಟು ಒಂದು ಮನೆಗೆ ಇರಿಸ್ಕೊಂಡು ಏನಪ್ಪ ಒಸಿ ಆಡ್ತಾವನ. ಈಗ ಏನು ಮಾಡೋದು? ಬುದ್ಧಿ ಹೇಳ್ಬಿಟ್ಟು ಆ ಹುಡುಗಿನ ಕಳಿಸ್ಕೊಟ್ಬಿಡ್ಬೇಕು. ಹಾಂ, ಅವನು ಯಾರೋ ಎಂಡ್ರನ್ನ ಕರ್ಕೊಬಂದು ಇವ್ನು ಇಟ್ಕಳೆ, ಇವ್ನು ಎಂಡ್ರನ್ನ ಅವ್ನು ಇಟ್ಕಳೆ. ಇದೇನು ಅಮೇರಿಕನ ಇಲ್ಲ ಲಂಡನ್ ಆಗೋಗ್ಬಿಟ್ಟೈತೆ ನಮ್ಮ ಹಳ್ಳಿ. ಹಾಂ, ಊರು ಜನ ನೋಡಿದ್ರಲ್ಲ ಕ್ಯಾಕು ಸುಕ್ಕಳಕ್ಕಿಲ್ವಾ, ಚೊಪ್ಪಲಿ ತಗೊಂಡು ಹೊಡಿಯೋಕ್ಕಿಲ್ವ ನಮಗೆ? ಏನು ಆಟ ಆಡ್ತಾರೋ ಈ ಬಡ್ಡಿ ನನ್ನ ಮಗ ಹೇಳಿದ ಮಾತಂತೂ ಒಸಿನೂ ಕೇಳೋಕ್ಕಿಲ್ಲ. ಏನಾರ ಒಂದೊಂದು ತಿರುಪಿ ಆಟ ಆಡ್ತಿರ್ತಾನೆ. ಥು, ಇರು ಹೋಗ್ಬಿಟ್ಟು ಒಂದು ಹೆಜ್ಜೆ ಹೋಗ್ಬಿಟ್ಟು ಹೇಳ್ಬಿಟ್ಟಾದ್ರೂ ಬರ್ತೀನಿ. ಹ್ಞೂ, ಹಂಗಲ್ಲ ಕಣಮಗ, ಹಿಂಗೆಲ್ಲ ಮನೆಗೆ ಇರ್ಸ್ಕೊಬೇಡ ಕಣಮಗ ಅಂತ ಹೇಳಿ. ಯಪ್ಪ, ನಮ್ಮ ಅತ್ತೆಗಂತೂ ದುಡ್ಡೊಂದು ಇದ್ಬಿಟ್ರೆ ಸಾಕು. ನಮ್ಮ ಅತ್ತೆಗೆ ಇನ್ನೇನು ಬೇಕಾಗಿಲ್ಲ. ನಮ್ಮ ಅತ್ತೆಗೆ ಕಂತ್ರಿ ಅತ್ತೆ ಅಂದರೆ ಕಂತ್ರಿ ಅತ್ತೆನೇ. ಅಪ್ಪ, ಫಸ್ಟ್ ಊತಿ ಹೇಳ್ಬಿಟ್ಟು ಬರ್ತೀನಿ. ಬುದ್ಧಿ, ಹೇಳ್ರಿ. ನಮ್ಮ ಮಗ ಅದೇನೋ ಶೀಟ್ ಕೊಡ್ತೀನಿ ಹಸುಗಳು ಸಾಕ್ತೀನಿ ಅಂತ ಹೇಳ್ಬಿಟ್ಟು ಬ್ಯಾಂಕಾಗೆಲ್ಲ ಲೋನ್ ತಗೊಳಕ್ ಹೊಡೆದಾಡ್ತಾವ್ ಕಣಮ್ಮಿ. ಏನೇನೇನೋ ಮಾಡ್ತಾವನೆ. ಹೌದೇ? ಅಲ್ಲ ರೀ, ಏನೇನು ನಡೆದೈತೆ? ನೀವು ಒಂದು ಮಾತು ಹೇಳಿಲ್ವ ನನಗೆ? ಏನಂತ ಹೇಳು ನಿನ್ ಬೇಜಾರು ಮಾಡ್ಕೊಂಡ್ಲಿ ಅಂತ ಹೇಳ್ಬೇಕಾ ನಾನು? ಆ ಏನು ಮಗ ಇವಾಗ ಉದ್ಧಾರ ಆಗ ಕೆಲಸ ಮಾಡ್ತಾವನಿ. ಇಷ್ಟು ದಿನ ಸೋಮಾರಿ ಥರ ಬಿದ್ದಿದ್ದ, ಇವಾಗ ಹೆಂಗೋನವೇ ಉದ್ಧಾರ ಆಯ್ತಾವನಿ. ಆಗ್ಲಿ ಬಿಡು, ನೋಡ್ ಲೋನು ಪಾನು ಅಂತ ಹುಡುಕ್ತಾವನಿ. ಹಸುವಿಗೆ ಕೊಟ್ಟಿಗೆ ಥರ ಶೆಡ್ ಕಟ್ಬೇಕಲ್ಲ, ಶೆಡ್ ಎಲ್ಲ ಕೊಟ್ಬಿಟ್ಟು ಆಮೇಕಿಂದ ಇದು ಮಾಡೋಣ ಅಂತ. ಅಂದರೆ ಹಸುಗಳನ್ನೆಲ್ಲ ಸಾಕ್ಬಿಟ್ಟು ಕೊಟ್ಟಿದ್ದೀವಲ್ಲ 1 ಎಕರೆ ಜಮೀನು, ಅದ್ರಾಗೆ ಏನೇನೋ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾವನಿ. ಒಳ್ಳೇದೇನೇನಿಯ, ಏನೋ ಮಾಡ್ಕೊಂಡು ಸಂದಕ್ಕಿದ್ರೆ ಅಷ್ಟೇ ಸಾಕು. ನಾವು ಕೈಲಾದ್ರೆ ಸಹಾಯ ಮಾಡೋಣ, ಇಲ್ಲ ಅಂದ್ರೆ ಸುಮ್ಕಾಗಣ. ಅದು ಬಿಟ್ಟು ಏನಕ್ಕೆ ಸುಮ್ಕೇನೇನಿಯ ಅದು ಇದು ಅಂತ ಮಾಡ್ಕೊಂಡು ಅವನು ಸುಮ್ಮನೆ ಕುಂತ್ಕೊಳ್ಳೋದಕ್ಕಿನ್ನ ಏನೋ ಒಂದು ಮಾಡ್ತಾವನಲ್ಲ, ಮಾಡ್ಲಿ ಬಿಡಿ, ಒಳ್ಳೇದಾಗ್ಲಿ ಅಂತ. ಇವಾಗಾದ್ರೂ ಎಲ್ಲರಿಗೂ ಒಂದೊಂದು ಕಾಲ ಬರ್ತದೆ, ಎಲ್ಲರಿಗೂ ಒಂದೊಂದು ಟೈಮ್ ಬರ್ತದೆ, ಕಾಯ್ಬೇಕಷ್ಟೇನೇನಿಯ. ಅದು ಸರಿನೇನೆ. ಸರಿ ಬಿಡು, ಆಯ್ತು ನೋಡನಿ. ಇನ್ನು ಏನ್ತಾನೆ ಮಾಡೋಕ್ಕಾಯ್ತದೆ? ಹೆಂಗೋ ನನ್ನ ಮಗನು ಉದ್ಧಾರ ಆಗ್ಬಿಟ್ರೆ ನಮ್ಗೆ ಅದಕ್ಕಿನ್ನೂ ಇನ್ನೇನು ಬೇಕು ಹೇಳು? ಸೊಸೆ ಹೋದ್ರೆ ಹೋಗ್ಲಿ ತಗ, ಏನು ಮಗಂಗೆ ಇನ್ನೂ ಏನು ಅಂತ ಏಜ್ ಏನು ಓಡೋಗಿಲ್ಲ. ನಿಧಾನಕ್ಕೆ ಇನ್ನೂ ವರ್ಷ ಬಿಟ್ಕೊಂಡು ಇನ್ನೊಂದು ಮದುವೆ ಮಾಡಿದ್ರು ಆಯಿತು. ಇಲ್ಲ ಅವಳು ಏನಾರ ವಾಪಸ್ ಬಿಟ್ಟು ಬತ್ತಾಳ, ಆಮೇಕಿಂದ ಏನೋ ಒಂದು ಕುಂತು ಮಾತಾಡಿದ್ರೆ ಆಯಿತು. ಅದು ಬಂದಾಗ ಯೋಚನೆ ಮಾಡನಿ. ಇವಾಗ ಇರ್ರಿ, ಹೊಸಿ ಕೆಲಸ ಆಯ್ತು, ಹೋಗ್ಬಿಟ್ಟು ಬರ್ತೀನಿ. ನನ್ನ ಮೊಮ್ಮಗ ಲೋನ್ ಎತ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಹೋಗೋನಲ್ಲ, ಗ್ಯಾರಂಟಿನೂ ಲೋನು ಹಾಗೆ ಆಯ್ತದೆ ಅಲ್ವಾ? ಲೋನು ಏನೇ ಆಗಲಿ, ಲೋನ್ ಆಗೋಗ್ಬಿಟ್ರೆ ನನ್ನ ಮೊಮ್ಮಗಂಗೆ ಹೆಂಗೋ ಆದಷ್ಟು ಬಿರ್ಬಿರ್ನೆ ಎಲ್ಲ ಕೊಟ್ಬಿಡ್ಬೋದು. ಹ್ಞೂ ಅಜ್ಜಿ, ಹಾಗೆ ಆಯ್ತದೆ, ತಲೆ ಕೆಡಿಸ್ಕೊಬೇಡಿ. ನಾನು ಅದಕ್ಕೆ ಸಾಕ್ಷಿ ಸೈನ್ ಹಾಕ್ತೀನಿ. ಹೆಂಗೋ ಕಣವ, ದೇವತೆ ಥರ ಬಂದ್ಬಿಟ್ಟೆ. ಮನೆ ಕಾರಾಗ ಓಡಾಡದ್ನಲ್ಲ, ಈ ಮಂದ ಓಡಾಡಿದ್ರು ಅಷ್ಟು ಖುಷಿ ಆಯ್ತಿತ್ತೋ ಇಲ್ವ ನಂಗೆ ಗೊತ್ತಿಲ್ಲ, ಅಷ್ಟು ಖುಷಿ ಆಗೋಗ್ಬಿಡ್ತು ಗೊತ್ತಾ? ಅಬ್ಬಬ್ಬಾ, ನನಗಂತೂ ಭಾಳ ಖುಷಿ ಆಯಿತು. ನೀನು ಕೊಡಿಸಿ ಸೀರೆನೂ ಅಷ್ಟೇನಿಯ ಬೋ ಪಸಂದಾಗೈತೆ. ನನಗಂತೂ ಬೋಲ್ ಇಷ್ಟ ಆಯಿತು. ಅದನ್ನೇನಿಯ ಈ ವರಲಕ್ಷ್ಮಿ ಹಬ್ಬ ಕೊಟ್ಕೊತೀನಿ, ನೋಡ್ತಾ ಇರು. ಅಯ್ಯೋ, ಇವಾಗ ಉಟ್ಕೊಳ್ಳಿ, ವರಲಕ್ಷ್ಮಿ ಹಬ್ಬಕ್ಕೆ ಬೇಕಾದ್ರೆ ಇನ್ನೊಂದು ಬಟ್ಟೆ ತಗೊಂಡ್ರಾಯ್ತು. ಅದ್ರಾಗ ಏನಾಯ್ತು ಅಜ್ಜಿ? ಪಾಪ, ನನಗಂತೂ ಇವಾಗ ಸದ್ಯಕ್ಕಿಲ್ಲಿ ಅಜ್ಜಿ ತಾತ ಅಪ್ಪ ಅಮ್ಮ ಅಂತ ಯಾರೂ ಇಲ್ಲ, ನೀವೇ ನನಗೆಲ್ಲನೂ. ಇನ್ನು ನಿಮಗೆ ಬಿಟ್ಟ ಇನ್ನು ಬೇರೆ ಯಾರಿಗೆ ತಾನೇ ಕೊಡಿಸ್ಲಿ ಹೇಳಿ ನಾನು? ಅತ್ತೆ, ಪೊದ್ದಿ ಬಂದ್ಬಿಟ್ಟ, ಬಾಬಾ. ಇವಳೆ ನನ್ನ ಪೊದ್ದು ಅಂತ ಹೇಳ್ತಿದ್ದಲ್ಲ, ನನ್ನ ಸೊಸೆ. ಹೋ, ಹೌದಾ ಆಂಟಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀ ಚೆನ್ನಾಗಿದ್ಯಾ? ಹ್ಞೂ ಆಂಟಿ, ಚೆನ್ನಾಗಿದ್ದೀನಿ, ಕೂತ್ಕೊಳ್ಳಿ. ಅಯ್ಯೋ, ನಿಮ್ಮ ಮಗ ಯಾವಾಗೋ ನಿಮ್ಮ ಬಗ್ಗೆನೇ ಹೇಳ್ತಾ ಇರ್ತಾರೆ, ಹಾಗೆ ಹಿಂಗೆ ನಮ್ಮಮ್ಮ ಅಷ್ಟು ಬುದ್ಧಿ ಹೇಳ್ತಾ ಇದ್ರು, ಇಷ್ಟು ಬುದ್ಧಿ ಹೇಳ್ತಾ ಇದ್ರು, ಹಂಗಿರು ಹಿಂಗಿರು ಅಂತ ಹೇಳ್ತಾ ಇದ್ರು ಅಂತ. ನನಗೂ ಯಾವಾಗೋ ನಿಮ್ಮ ಬಗ್ಗೆನೇ ಹೇಳ್ತಾ ಇರ್ತಾರೆ. ಕೂತ್ಕೊಳ್ಳಿ, ಕಾಫಿ ಮಾಡ್ಕೊಂಡು ಬರ್ತೀನಿ. ನೋಡವ, ಕಾಫಿ ಗಿಫಿ ಎಲ್ಲ ನಂಗೇನು ಬೇಡ ಇವಾಗ ಸದ್ಯಕ್ಕೆ. ನಾನೆಲ್ಲ ಕುಡ್ಕೊಂಬಿಟ್ಟು ಬಂದಿದ್ದೀನಿ. ನನಗೆ ಕಾಫಿ ಗೀಫಿ ಅದು ಇದೆಲ್ಲ ಅವಶ್ಯಕತೆ ಏನಿಲ್ಲ. ಈಗ ನಾನು ಕುಡಿಯೋದನ್ನೂ ಇಲ್ಲ ಬಿಡು, ಸರಿನಾ? ಈಗ ಸುಮ್ಮನೆ ಯಾಕೆ ನಿನಗೆ ರಿಸ್ಕು? ಅದು ಬೇರೆ ನೀನು ಈ ಮನೆಗೆ ಗೆಸ್ಟ್ ತಾನೇ, ಗೆಸ್ಟ್ ಥರ ಇರೋದು ಬಿಟ್ಬಿಟ್ಟು ಇದು ಯಾಕೆ ಹಿಂಗೆ ಅಡುಗೆ ಕೆಲಸ ಮನೆ ಕೆಲಸ ಅಂತ ಮಾಡ್ಕೊಂಡಿದ್ಯಾ? ಅದು ಚೆನ್ನಾಗಿರಲ್ಲ. ಏನು ಚೆನ್ನಾಗಿರಕ್ಕಿಲ್ಲ? ಏನೇ ಚೆನ್ನಾಗಿರಕ್ಕಿಲ್ಲ? ಚೆನ್ನಾಗಿರ್ತದೆ, ಸುಮ್ಕಿರು. ಎಂತ ಸಂದ ಕಾಫಿ ಮಾಡ್ತಾಳೆ ಗೊತ್ತಾ? ಹೆಂಗೆಲ್ಲ ಸಂದಕ್ಕೆ ಅಡುಗೆಗಳು ಮಾಡ್ತಾಳೆ ಗೊತ್ತಾ ನಿನಗೆ? ಬಾಯಿ ಇಕ್ಕರೆ ಚಪ್ಪರಿಸ್ಬೇಕು ಅಂತ ಸಂದಕ್ಕೆ ಅನ್ನ ಸಾರು ಮಾಡ್ತಾಳೆ. ನಿನ್ನ ಯೋಗ್ಯತೆ ನೀನು ಒಂದು ದಿನಕ್ಕೂ ಮಾಡೋಕ್ಕಿಲ್ಲ. ಇದೇನತ್ತೆ ಹಿಂಗಂತೀರಾ? ನಾನೇನು ಮಾಡಿ ಹಾಕಿಲ್ಲ ನಿಮಗೆ. ನೀವೇ ಮಾಡ್ಕೊಂಡು ತಿಂತಿದ್ರಿ ಹೇಳ್ರಿ ನಮ್ಮ ಮನೆಗೆ. ಹಂಗಲ್ಲೆಲ್ಲ ಹೇಳಿದ್ದು, ರುಚಿಯಾಗಿರೋದು ಮಾಡಾಕಿಲ್ಲ ಅಂತ ಹೇಳಿದ್ದು. ಹಂಗೇನೇನಿಯ ಆ ವಾಸ ನೀರು ಬಂದಂಗೆ ಹಳೆ ನೀರು ಒಯ್ತಿರ್ಬೇಕಲ್ಲ. ನೋಡಮ್ಮಿ, ನೀನು ಏನಕ್ಕೆ ಬಂದಿದ್ಯೋ, ಯಾಕೆ ಬಂದಿದ್ಯೋ, ಏನೋ ಎತ್ತ ನಂಗೆ ಅದೇನೂ ಗೊತ್ತಿಲ್ಲ ನನಗೆ. ನೋಡವ, ನಾನು ಹೇಳೋದು ಒಂದೇನೇನಿಯ, ಇದು ಹಳ್ಳಿ. 4 ಜನ 4 ಥರ ಮಾತಾಡ್ತಾರೆ. ನಾವು ಜನಗಳು ಮಧ್ಯೆನೇನಿಯ ಬದುಕಬೇಕು. ಜನಗಳಿಗೆಲ್ಲ ತಲೆ ಕೆಡಿಸ್ಕೋಬಾರ್ದು ಅಂತ ಏನಿಲ್ಲ. ಜನಗಳು ಮಧ್ಯೆನೇನ ಬದುಕಬೇಕಾ? ಒಂದು ಸ್ವಲ್ಪ ಮರ್ಯಾದಿನಾಗ ಬದುಕಬೇಕಲ್ವಾ? ನೀನು ಒಂದು ಹೆಣ್ಣು, ಅದು ಬೇರೆ ನಿನ್ಗೂ ಮದುವೆ ಆಗೈತೆ. ನೀನು ಯಾವಾಗೂ ಹಿಂಗೆ ನನ್ನ ಮಗನ ಮನೆಗೆ ಬಂದು ಒಯ್ತಾ ಇದ್ರೆ ನೋಡಿದವ್ರು ಅಕ್ಕಪಕ್ಕದ ಮನೆಯವ್ರೇನು ಅನ್ಕೊಳಕ್ಕಿಲ್ಲ. ಅದು ಏನೋ ಬಿಡು, ಎಂಡ್ರಿದ್ರೆ ಅದೊಂಥರ ಸಂದ. ಎಂಡ್ರೂ ಇಲ್ಲ, ಏನೂ ಇಲ್ಲ, ಸುಮ್ಕೇನಿಯ ಹಿಂಗೆ ಒಯ್ತಾ ಇದ್ದು ಬತ್ತಾ ಇದ್ದು ಮಾಡಿದ್ರೆ ಏನು ಅರ್ಥ? ನಮ್ಮವರು ಏನು ಅನ್ಕೋತಾರೆ? ನೀನೇ ಹೇಳಮ್ಮ, ಏನು ಅನ್ಕೋಬೋದು ನಮ್ಮನ್ನ ಜನ ಅಂತ ಹೇಳ್ಬಿಟ್ಟು? ಲೇ,
ಯಾರೋ ಏನೋ ಅನ್ಕೋತಾರೆ ಅಂತ ಹೇಳ್ಬಿಟ್ಟು ನೀನ್ ಯಾಕೆ ತಲೆ ಕೆಡಿಸ್ಕೊಂಡಿಯೇ? ಯಾರು ಏನಾರ ಅನ್ಕೊಳ್ಳಿ ಬಿಟ್ಬಿಡೆ. ಅಯ್ಯೋ ಅವ್ರು ಹಂಗ್ ಅನ್ಕೋತಾರೆ, ಇವ್ರು ಹಿಂಗ್ ಅನ್ಕೋತಾರೆ. ಅದನ್ನ ಕಟ್ಕೊಂಡು ನಿನ್ಗೆ ಅನ್ಲೇ ಆಗ್ಬೇಕು ನಿನ್ಗೆ. ಯಾವಳು ಏನಾರ ಅನ್ಕೊಳ್ಳಿ, ನನ್ನ ಮೊಮ್ಮಗ ಸಂದಕೋನಿ ಈ ಹುಡುಗಿನೂ ಸಪೋರ್ಟ್ ಮಾಡ್ಕೊಂಡು ನಿಂತ್ಕೊಂಡೈತೆ. ಹೆಂಗ್ ಅದು ಬಿಟ್ಬಿಟ್ಟು ಸಪೋರ್ಟ್ ಮಾಡ್ಕೊಂಡು ನಿಂತ್ಕೊಂಡೈತೆ, ಚೆನ್ನಾಗೈತೆ ಅನ್ನೋದು ಬಿಟ್ಬಿಟ್ಟು ನೀನು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಮೊಮ್ಮಗನ ಜೀವನನ ಹಾಳು ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಇವಾಗ ಹೆಂಗೋ ಸುಖವಾಗಿಲ್ವಾ ನನ್ನ ಮೊಮ್ಮಗ? ಅತ್ತೆ, ನನ್ ಸುಖ ಶಾಂತಿ ಬಗ್ಗೆ ಮಾತಾಡ್ತಿಲ್ಲ. ಅಕ್ಕಪಕ್ಕದ ಮನೆಯವ್ರ ಮಾನ ಮರ್ಯಾದೆ ಹೋಯ್ತದೆ ಅಂತ ಅವ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನೋಡು, ನಿಂಗೂ ಅರ್ಥ ಆಯ್ತದೆ ಅಂತ ಅನ್ಕೊಂಡಿದ್ದೀನಿ. ನೋಡವ, ನೀನು ಮನೆಗೆ ಪದೇ ಪದೇ ಬರೋದು, ಅದು ಇದು ಮಾಡೋದು ಎಲ್ಲನೂ ಏನು ಮಾಡಬೇಡ, ಸರಿನಾ? ಏನೋ ನೀವೇನೇ ಮಾತಾಡೋದಿದ್ರೆ ಫೋನುಗಳಾಗ ಮಾತಾಡ್ಕೊಳ್ಳಿ. ಬೇಕಾದ್ರೆ ನನ್ನ ಮಗನ ಕರ್ಕೊಂಡೋಗಿ ನಾನೇನೇ ಮನೆಗೆ ಮಾಡಿಕತ್ತೀನಿ ನನ್ನ ಮಗನ. ಅವ್ನು ಬಂದ್ಮೇಲೆ ಕಳ್ಸ್ರಿ ಮನೆಗೆ. ಅವನೇನೇ ಮನೆಗೆ ಕರ್ಸ್ಕೊತೀನಿ ನಾನು. ನೀವು ಹಿಂಗೆಲ್ಲ ಬಂದು ಮಾಡಿ ಅವನಿಗೆ ಸೇವೆ ಮಾಡೋ ಅವಶ್ಯಕತೆ ಇಲ್ಲ. ಏತು ತಾಯಿ ಅದೊಳ್ ನಾನು ಇದೀನಿ, ಇನ್ನೂ ಬದುಕಿದ್ದೀನಿ. ನನ್ನ ಮಗನ ಕರ್ಕೊಂಡೋಗ್ಬಿಟ್ಟು ನಾನೇ ಮನೆಗೆ ಇರಿಸ್ಕೊಂಡು ನೋಡ್ಕೊತೀನಿ. ಏನೋ ಅವನಿಗೂ ಬುದ್ಧಿ ಬರಲಿ, ಅವನಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಏನೋ ಇಲ್ಲಿ ಕಳಿಸಿದ್ದೆ ಅಷ್ಟೇ ಈಚೆ ಕಡೆಗೆ. ಇವಾಗ ಏನಂತೆ, ನಾನೇನೇ ಮನೆ ಕರ್ಕೊಂಡೋಗಿ ಇರಿಸ್ಕೊತೀನಿ ಕಣವ. ಅಕ್ಕಪಕ್ಕದ ಮನೆಯವ್ರು ನೋಡಿದ್ರೆ ಶಾನೆ ಬೇಜಾರು ಮಾಡ್ಕೊಂಡು, ಅಂದರೆ ಬೇಜಾರಲ್ಲ, ಎಲ್ಲರೂ ಊರು ತುಂಬ ಹೇಳ್ಕೊಬಿಟ್ಟು ಬರ್ತಾರೆ. ಅದು ನನಗೆ ಮೊದಲೇ ಇಷ್ಟ ಆಗಕ್ಕಿಲ್ಲ ಕಣವ. ಈಗಲೇ ಹೇಳಿದ್ದೀನಿ, ಸರಿನಾ? ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಇಲ್ಲಿಂದ ಹೋದ್ರೆ ನಿನಗೂ ಒಳ್ಳೇದು, ನಮಗೂ ಒಳ್ಳೇದು. ಎಲೆ ಪದ್ದಿ, ಲೇ ಪದ್ದಿ, ಈ ಮನೆಯಾಳಿ ಎಲ್ಲಾರು ಮನೆಯಾಳು ಮಾಡೋದೇನೆಯ ಕೆಲಸ. ಯಾರೊಬ್ರು ಉದ್ಧಾರ ಆಯ್ತವ್ರೆ ಅಂದ್ರೆ ಉದ್ಧಾರ ಆಗು ಅಂತ ಹೇಳದ್ ಬಿಟ್ಬಿಟ್ಟು ಹಾಳಾಗೋಗು ಅಂತ ಹೇಳ್ಕೊಡೋದೇನೆಯ ಕ್ಯಾಮೆ ಕಿತ್ತೋದೊಳಗೆ. ನನಗೂ ಸಾಕಾಗೋಗ್ಬಿಟ್ಟೈತೆ. ನನಗೂ ಯೋಳಿ ಥು. ನೋಡವಾ, ನಮ್ಮ ಪೊದ್ದು ಭಾಳ ಒಳ್ಳೆನೇನೆಯ. ನನ್ ಕೆಟ್ಟಳು ಅಂತ ಹೇಳ್ತಿಲ್ಲ ಕಣವ. ಭಾಳ ಅಂದ್ರೆ ಒಳ್ಳೆಳು. ಮನ್ಸೆಲ್ಲನೂ ಎಷ್ಟು ಅಂದ್ರೆ ಬೆಣ್ಣೆ ಥರ ಮನ್ಸು. ಅವಳಿಗೆ ಜನ ಏನು ಅನ್ಕೋತಾರೆ ಅಂತ ಹೇಳ್ಬಿಟ್ಟು ಹೊಸಿ ಬೇಜಾರು ಅಷ್ಟೇ ನೆನೆಯ. ಇಲ್ಲ ಅಂತ ಹೇಳಿದಿದ್ರೆ ಅವಳೇನು ನಿನ್ನ ಬಗ್ಗೆ ಮಾತಾಡ್ತಿರ್ಲಿಲ್ಲ. ಅವಳು ಬೋಲು ಜನರಿಗೆ ಹೊಂಚ್ಕೊಳ್ಳೋದು ಜಾಸ್ತಿ. ನನ್ನಂಗೆ ಅಲ್ವೇ ಅಲ್ಲ, ಸುಮ್ಕಿರು ನೀನು. ಆದರೂ ಅವ್ರು ಹೇಳಿದ್ರಾಗೂ ಅರ್ಥ ಐತೆ. ಅಕ್ಕಪಕ್ಕದ ಮನೆಯವ್ರು ಏನು ಅನ್ಕೋತಾರೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅದೇ ಈ ಹಳ್ಳಿನಾಗೆ ಒಂದು ಮನೆ ಮಾಡಬೇಕು, ಇಲ್ಲ ಅಂದರೆ ನಾನು ಅಲ್ಲಿಂದ ನೆನೆಯ ಬಿಸ್ನೆಸ್ ನೋಡ್ಕೊಳ್ಳೋದು ಏನಾರ ಮಾಡಬೇಕು ಅಷ್ಟೇನೆ. ಇನ್ನು ಪದೇ ಪದೇ ಮನೆಗೆ ಬರಲ್ಲ ಬಿಡಿ ನಾನು. ಹಂಗಂದ್ರೆ ಹೆಂಗವ ನೀನು ಸುಮ್ಕಿರು. ನಿನ್ನ ಮನೆ ತಾನೇ, ನಾನು ಏನೋ ಒಂದು ವ್ಯವಸ್ಥೆ ಮಾಡ್ಕೊಡ್ತೀನಿ, ಸುಮ್ಕಿರು ನೀನು. ನೀನು ಏನು ಹಂಗೆಲ್ಲ ಯೋಚನೆ ಮಾಡೋ. ಆಮೇಲೆ ನನ್ನ ಮೊಮ್ಮಗನ ಬಿಸ್ನೆಸ್ ಎಲ್ಲ ಬಿಟ್ಬಿಟ್ಟು ಹೋಗ್ಬೇಡ ಕಣವ. ಈಗಲೇ ಬೋಲ ಆಸೆ ಇಟ್ಕೊಂಡು ನನ್ನ ಮೊಮ್ಮಗ ಬಿಸ್ನೆಸ್ ಮಾಡ್ತಾನೆ, ನನ್ನ ಚೆನ್ನಾಗಿ ಸುತ್ತಾಡಿಸ್ತಾನೆ ಅಂತ ಹೇಳ್ಬಿಟ್ಟು ನೀನು ಆಮೇಕಿಂದ ಈಗ ನನ್ನ ಸೊಸೆ ಕಿತ್ತೋದಳು ಮಾತಾಡೋದು ಅಂತ ಹೇಳ್ಬಿಟ್ಟು ನೀನಂತೂ ನನ್ನ ಮೊಮ್ಮಗನ ಬಿಟ್ಬಿಟ್ಟು ಹೋಗ್ಬೇಡ ಕಣವ. ಅಯ್ಯೋ ಅಜ್ಜಿ, ಬಿಸ್ನೆಸ್ಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ನಾವಿಬ್ರು ಬಿಸ್ನೆಸ್ ಮಾಡಬೇಕು ಅಂತ ನಿಂತಿದ್ದೀವಲ್ಲ, ಮಾಡ್ತೀವಿ. ಅದು ಬಿಟ್ರೆ ಇನ್ನು ಇವ್ರು ಹೇಳಿದ್ರಾಗೂ ಅರ್ಥ ಐತೆ. ನಾನು ಪದೇ ಪದೇ ಇವ್ರ ಮನೆಗೆ ಬಂದು ಹೋಗ್ತಾ ಇದ್ರೆ ಅಷ್ಟು ಚೆನ್ನಾಗೂ ಇರೋದಿಲ್ಲ. ಯೋಚನೆ ಮಾಡ್ತೀನಿ, ಸರಿನಾ? ಅವ್ರು ಬಂದಮೇಲೆ ಹೇಳಿ ನಾನು ಹೋಗ್ತೀನಿ. ಆಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಫೋನ್ ಹಾಕ್ತೀನಿ. ಅಯ್ಯೋ ಮನೆ ಅಳ್ಪತ್ತಿ, ಇವಳು ಸುಖವಾಗಿರಲ್ಲ. ಸುಖವಾಗಿರೋರ್ಗೂ ಬಿಡಕ್ಕಿಲ್ಲ. ತಿರುಗಿ ಇವ್ರ ಮನೆಗೆ ಹೋಗಿ ಬಿದ್ದಿರ್ಬೇಕು ಇವಾಗ ನಾನು. ನನ್ನ ಸೊಸೆ ಅವಳಲ್ಲ ಬುದ್ಧಿ, ಮಣಕಲಿಂದ ಕೆಳಿಕೇನಿಯ ಬುದ್ಧಿ. ಏನೇನು ತಲೆನಾಗೆ ಬರೀ ಲದ್ದಿ ತುಂಬ್ಕೊಂಡಿರ್ತಾಳೆ ತಲೆನಾಗೆ. ಕಿತ್ತೋದೋಳು ಏನು ಹೇಳಿದ್ರು ಏನೂ ಇದು ಮಾಡಲ್ಲ. ಮಗ ಚೆನ್ನಾಗಿರ್ತಿರ್ಲಿಲ್ವಾ? ಏನೋ ಕಾರ್ಗಿರೆಲ್ಲ ಇಟ್ಕೊಂಡು ಹೊಡ್ಗೆ ಪಡ್ಗೆ ಮಾಡ್ಕೊಂಡು ಸಂದಾಕಿದ್ಲು. ಇವಳಿಗಿಂತವ್ರೆಲ್ಲ ಆಗ್ಬರಕ್ಕಿಲ್ಲ ಈ ಪದ್ದಿಗೆ. ಅವಳೆಲ್ಲ ಜಯಮ್ಮ ಅಂಥವ್ರೇನ್ಯ ಪಾರಿ ಅಂಥವ್ರು ಬಿಟ್ರೆ ಇನ್ಯಾರು ಇವಳಿಗೆ ಸೆಟ್ ಆಗಕ್ಕಿಲ್ಲ. ಹಾಳಾದ ಕಿತ್ತೋದೋಳು. ಬಿಡು, ನನ್ನ ಮೊಮ್ಮಗಂಗೆ ಹೇಳಿ ಏನೋ ಒಂದು ವ್ಯವಸ್ಥೆ ಮಾಡಿಸ್ತೀನಿ. ಅಯ್ಯೋ, ಇಷ್ಟು ದಿನ ಮನೆ ಮುಂದೆ ಕಾರ್ ನಿಂತ್ಕೊಂಡಿರೋದು ಎಂಥ ಖುಷಿಯಾಗೋದು. ನೋಡ್ತಿದ್ರೆ ಕಣ್ ತುಂಬಿಸ್ಕೊತಾ ಇದ್ದೆ. ಈಗ ಕಾರು ಕಣ್ಮರೆ ಆಯಿತು. ಎಲ್ಲ ಈ ಪದ್ದಿ ಮಾಡಿದ ಕೆಲಸಕ್ಕೆ ನೆನೆಯ. ಲೇ ಪದ್ದಿ, ಬಂದೇ ಇರು.